ಎಲ್ಲರೂ ನಮಸ್ಕಾರ. ಇತ್ತೀಚೆಗೆ ನಾವು ಶ್ರೀ ಶ್ರೀ ರೋಜಾ ಗುರೂಜಿರವರ ಹೆಸರಲ್ಲಿ ಒಂದು ಸೌಹಾರ್ದ ಸೊಸೈಟಿಯನ್ನು ಪ್ರಾರಂಭಿಸಬೇಕು ಅನ್ನುವಂಥ ತೀರ್ಮಾನನ ಕೈಗೊಂಡಿದ್ದೇವೆ. ಈ ಸೌಹಾರ್ದ ಸೊಸೈಟಿ ಮೂಲಕ ಜನರ ಸೇವೆಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನು ನಾವು ಹೊಂದ್ಕೊಂಡಿದ್ದೇವೆ. ಈ ಸೌಹಾರ್ದ ಸೊಸೈಟಿಯನ್ನು ನಾವು ಶಿವಮೊಗ್ಗ ನಗರದ ಕಾಶಿಪುರದಲ್ಲಿ ಕಲ್ಲಳ್ಳಿಯಲ್ಲಿರುವಂಥ KHB ಕಾಲನಿಯ ಗೌರಿ ಕಾಂಪ್ಲೆಕ್ಸ್ನ MIG 183 ಹಿಂಭಾಗದ ಮಳಿಗೆಯಲ್ಲಿ ನಾವು ಕಚೇರಿಯನ್ನು ಪ್ರಾರಂಭಿಸಿದ್ದು, ಈ ಒಂದು ಕಚೇರಿಗೆ ತಾವೆಲ್ಲರೂ ಸಹ ಭೇಟಿ ನೀಡಿ ಹಾಗೆ ನಮ್ಮ ಈ ಒಂದು ಸೌಹಾರ್ದ ಸೊಸೈಟಿಗೆ ನೀವು ಸದಸ್ಯರಾಗಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಸೌಹಾರ್ದ ಸೊಸೈಟಿಯ ಕಾರ್ಯವ್ಯಾಪ್ತಿ ಶಿವಮೊಗ್ಗ ನಗರಕ್ಕೆ ಸೀಮಿತವಾಗಿದೆ. ಹಾಗೆ ಶಿವಮೊಗ್ಗ ಜಿಲ್ಲೆಯ 8 ತಾಲೂಕುಗಳಿಗೂ ಸಹ ಈ ಒಂದು ಸಹಕಾರ ಸೊಸೈಟಿಯ ಒಂದು ಕಾರ್ಯವ್ಯಾಪ್ತಿ ಇರುತ್ತದೆ. ಸದಸ್ಯತ್ವ 3 ರೀತಿಯಾದಂಥ ಸದಸ್ಯತ್ವ ಇದೆ. ಇದರಲ್ಲಿ ಪ್ರಾರಂಭಿಕ ಸದಸ್ಯತ್ವ 10 ಷೇರುಗಳನ್ನು ನೀವು ಪಡ್ಕೊಬೋದಾಗುತ್ತೆ. ಈ ಪ್ರಾರಂಭಿಕ ಸದಸ್ಯತ್ವ 1250 ರೂಪಾಯಿಗಳಾಗಿರುತ್ತೆ. ಅದೇ ರೀತಿ ಮಧ್ಯಮಾವಧಿ ಒಂದು ಸದಸ್ಯತ್ವ ಇಟ್ಟಿದ್ದೀವಿ. ಅದು ಸುಮಾರು 20 ಷೇರುಗಳು 2450 ರೂಪಾಯಿಗಳಾಗುತ್ತೆ. ಹಾಗೆ ಅಂತಿಮವಾಗಿ 50 ಷೇರು ಮತ್ತು ಸಂಸ್ಥೆಯ ಮೂಲಕ ಕೂಡ ನೀವು ಷೇರುದಾರರಾಗಿ ಈ ಒಂದು ಸಹಕಾರ ಸಂಘದಲ್ಲಿ ಸೇರಬಹುದು. ನಿಮ್ಮ ಆರ್ಥಿಕ ಇಚ್ಛೆ ಎಷ್ಟಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸಹ ನೀವು ವೈಯಕ್ತಿಕವಾಗಿ ಷೇರನ್ನು ಪಡ್ಕೋಬೋದು. ಅದೇ ರೀತಿ ಸಂಸ್ಥೆಯ ಮೂಲಕವೂ ಸಹ ನೀವು ಷೇರುಗಳನ್ನು ಪಡ್ಕೊಬೋದಾಗತ್ತೆ ಅಂಥೇಳಿ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಒಂದು ಸೊಸೈಟಿಯ ಧ್ಯೇಯೋದ್ದೇಶಗಳು ಏನು ಅಂತಂದರೆ ಸಮಾಜ ಸೇವೆ, ಅದನ್ನು ನಾವು ಮೂಲ ಒಂದು ಉದ್ದೇಶವಾಗಿ ಇಟ್ಕೊಂಡಿದ್ದೇವೆ. ಹಲವು ರೀತಿಯಾದಂತಹ ಸೇವೆಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವಿದ್ದೇವೆ. ಶಿವಮೊಗ್ಗ ನಗರದ ಹಾಗೆ ಶಿವಮೊಗ್ಗ ನಗರದ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿರುವಂತಹ ಸಾರ್ವಜನಿಕರಿಗೆ ಆರ್ಥಿಕ ಸದೃಢತೆಯಿಂದ ಹಿಡಿದು ಸಾಮಾಜಿಕವಾಗಿ ಸಹ ಅವರನ್ನು ಮೇಲಕ್ಕೆ ತರಬೇಕು ಅನ್ನುವಂತಹ ಆಶೋತ್ತರಗಳನ್ನು ನಾವು ಇಟ್ಕೊಂಡಿದ್ದೇವೆ. ಹಲವಾರು ರೀತಿಯಾದಂಥ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಹಲವಾರು ರೀತಿಯಾದಂಥ ವ್ಯಾಪಾರೋದ್ಯಮಗಳನ್ನು ಸೊಸೈಟಿಯ ಕೆಳಗಡೆ, ಸೌಹಾರ್ದ ಸೊಸೈಟಿಯ ಕೆಳಗಡೆ ಬೆಳೆಸಬೇಕು ಎನ್ನುವಂಥ ಧ್ಯೇಯೋದ್ದೇಶವನ್ನು ನಾವು ಹೊಂದ್ಕೊಂಡಿದ್ದೇವೆ. ಅದೇ ರೀತಿ ಈ ಒಂದು ಸೊಸೈಟಿಯಲ್ಲಿ ಯಾವುದೇ ರೀತಿಯಾದಂತಹ ಜಾತಿಯ ಭೇದ ಭಾವ ಇರೋದಿಲ್ಲ. ರೋಜಾ ಗುರುಗಳು ಯಾವಾಗಲೂ ಹೇಳಿದಂತೆ ಅವರು ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿಗಳಾಗಿ ಕಳೆದ ಒಂದು 5 ದಶಕದಲ್ಲಿ ಶಬರಿಮಲೆ ಯಾತ್ರೆಯನ್ನು ಮಾಡಿದ್ದಾರೆ. ಅಯ್ಯಪ್ಪನಿಗೆ ಹೇಗೆ ಜಾತಿ ಇಲ್ಲವೋ ಅದೇ ರೀತಿಯೇ ಎಲ್ಲ ಜಾತಿಯ ಜನರೂ ಸಹ ಈ ಒಂದು ಸೌಹಾರ್ದ ಸೊಸೈಟಿನಲ್ಲಿ ಸೇರಿ ಸದಸ್ಯತ್ವವನ್ನು ಪಡ್ಕೊಬೋದಾಗಿದೆ. ಎಲ್ಲ ಪಂಥದವರು ಸಹ ಈ ಒಂದು ಸೌಹಾರ್ದ ಸೊಸೈಟಿಲಿ ಸೇರ್ಕೊಬೋದು ಅನ್ನುವಂಥದ್ದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ಒಂದು ಸೊಸೈಟಿ ಮೂಲಕ ನೀವು ನಿಮ್ಮ ಪರಿವಾರದವರು ಅವರ ಹೆಸರಲ್ಲೂ ಸಹ ನೀವು ನಾಮಿನೇಷನ್ ಮಾಡಿ ಶೇರ್ಸ್ನ ನೀವು ತೊಗೊಬೋದು. ಅದೇ ರೀತಿ ನಿಮ್ಮ ವೃತ್ತಿಯಲ್ಲಿರುವಂತಹ, ನಿಮ್ಮ ಒಂದು ಕೆಲಸದಲ್ಲಿರುವಂತಹ ಮಾಲೀಕರು ಯಾರೇ ಇದ್ದರೂ ಸಹ ಅವರಿಗೂ ಸಹ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಸಂಸ್ಥೆಯ ಮೂಲಕದಲ್ಲಿ ಮತ್ತು ಅವರ ಒಂದು ಉದ್ಯಮಿಯ ಒಂದು ರೂಪದಲ್ಲಿ ಸಹ ಅವರು ಸದಸ್ಯರಾಗಿ ನಮ್ಮ ಈ ಸಹಕಾರ ಸೊಸೈಟಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ಬೋದಾಗಿದೆ. ಆರ್ಥಿಕ ಸದೃಢತೆಯಲ್ಲಿ ನಾವು ಸಾಲವನ್ನು ಇಡುವಂಥ ವಿಷಯವಾಗಿರ್ಬೋದು, ಠೇವಣಿಯನ್ನು ಇಡುವಂಥ ವಿಚಾರ ಆಗಿರ್ಬೋದು, ಅದು RD ಆಗಿರಲಿ, FD ಆಗಿರಲಿ, ಅದೇ ರೀತಿ ಪಿಗ್ಮಿ ಕಲೆಕ್ಷನ್ ಆಗಿರಲಿ, ಎಲ್ಲವೂ ಸಹ ಈ ಒಂದು ಸಹಕಾರ ಸೊಸೈಟಿಯಲ್ಲಿ ನಾವು ಪ್ರಾರಂಭಿಸಲಿದ್ದೇವೆ ಅನ್ನೋದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಗುರುಗಳಾದಂಥ ಶ್ರೀ ರೋಜಾ ಗುರುಗಳು ಹೇಳಿದಂತೆ ಸದಾಕಾಲ ಹೇಳುವಂಥ ಒಂದು ಧ್ಯೇಯ ವಾಕ್ಯ ಏನು ಅಂದರೆ ಪ್ರೀತಿಸಿ, ಕ್ಷಮಿಸಿ, ಯೋಚಿಸಿ ಅಂತ ಹೇಳಿ. ನಿಮ್ಮ ಜೀವನದಲ್ಲೂ ಸಹ ಈ 3 ತತ್ವಗಳನ್ನು ನೀವು ಆಧರಿಸ್ಕೊಳ್ಳಿ. ಆಗ ನಿಮ್ಮ ಜೀವನ ಸಹ ಹಸನಾಗಿರುತ್ತೆ ಅಂತ ಹೇಳ್ತಾ ನಾವು ಈ ಒಂದು ಕೋರಿಕೆನ ನಮ್ಮ ಶಿವಮೊಗ್ಗದ ನಾಗರಿಕರಿಗೆ, ಸಾರ್ವಜನಿಕರಲ್ಲಿ ನಾನು ಈ ಒಂದು ಕೋರಿಕೆಯನ್ನು ಇಡ್ತಾ ಇದ್ದೇನೆ, ಈ ಒಂದು ಪ್ರಸ್ತಾವನೆಯನ್ನು ಇಡ್ತಾ ಇದ್ದೀನಿ. ನಮ್ಮ ಒಂದು ಸಹಕಾರ ಸಂಘವನ್ನು ಬೆಂಬಲಿಸಿ ನೀವು ಸದಸ್ಯರಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ.